ಮೈ ದಾಟ್ಪಾಲ್ ಕ್ರಿಯೇಟಿವಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾ ಇವತ್ತು 4ನೇ ಅಧ್ಯಾಯ ಓದಕತ್ತೀನಿ ನೋಡ್ರಿ. ಭಗವದ್ಗೀತೆ 4ನೇ ಅಧ್ಯಾಯ ಸಂಕ್ಷಿಪ್ತ ಅಂತ ಹೇಳಿ ನಿನ್ನ ಓದೋದಾಗಿದ್ದಿಲ್ಲ, ಅದಕ್ಕೆ ಇವತ್ತು ಓದಕತ್ತೀನಿ. ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿರಲ್ಲ ಅವರಿಗೆಲ್ಲ ಧನ್ಯವಾದಗಳು. ಇನ್ನೂ ಯಾರಾದರೂ ಹಾಗೆ ನೋಡುತ್ತಿದ್ದರೆ ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಮೈ ದಾಟ್ಪಾಲ್ ಕ್ರಿಯೇಟಿವಿಟಿ ಯೂಟ್ಯೂಬ್ ಚಾನಲ್ ಅಂತ ಹೊಡೆರಿ. ನಾ ಮಾಡೋ ವಿಡಿಯೋ ಎಲ್ಲ ನಿಮಗೆ ಬರ್ತಾವ ಅಂತ ಹೇಳುತ್ತಾ, ಈ 4ನೇ ಅಧ್ಯಾಯ ಹೆಸರು ಜ್ಞಾನಿಯು ಮಾಡಿದರೂ ಮಾಡಿದ ಹಾಗಲ್ಲ ಅದು ಕೊಟ್ಟಾರಿ. ಅದು ಓದಿ ಹೇಳ್ತೀನಿ ರೀ. ನಾನು ತಿಳಿದಷ್ಟು ಜ್ಞಾನಿಯು ಮಾಡಿದರೂ ಮಾಡಿದ ಹಾಗಲ್ಲ. ಶ್ರೀಕೃಷ್ಣ ಹೇಳ್ತಾನತ್ರಿ, ಸನಾತನವಾದ ಈ ಯೋಗವಿದ್ಯೆಯನ್ನು ನಾನು ಮೊದಲ ಸೂರ್ಯನಿಗೆ ಹೇಳಿದ್ದೆನು, ಸೂರ್ಯ ಮನುವಿಗೆ ಹೇಳಿದ್ದನು, ಮನು ಇಕ್ತಾಕುವಿಗೆ ಹೇಳಿದನು. ಅರ್ಜುನ, ಹೀಗೆ ಒಬ್ಬಂದಿರೊಬ್ಬರಿಗೆ ಬಂದ ಇದನ್ನು ರಾಜಹರ್ಷಿಗಳು ತಿಳಿದುಕೊಂಡರು. ಅಲ್ಲಿಂದ ಬಹಳ ಕಾಲ ಸಂದು ಈ ಯೋಗ ಪರಂಪರೆ ಕಾಲ ಗರ್ಭದಲ್ಲಿ ಮರೆಯಾಯಿತು. ಬಹು ಹಿಂದಿನಿಂದ ಬಂದ ಆ ಯೋಗವನ್ನೇ ನೀನು ಭಕ್ತರು ಗೆಳೆಯನೂ ಆಗಿರುವುದರಿಂದ ನಿನಗೆ ಈಗ ಹೇಳಿದೆನು. ಇದು ಬಹು ರಹಸ್ಯವಾದ ವಿದ್ಯೆ. ಅರ್ಜುನ, ನೀನು ಇತ್ತೀಚೆಗೆ ಜನಿಸಿದವನು, ಸೂರ್ಯನು ತುಂಬ ಪುರಾತನದವನು. ಹೀಗಿರುವಾಗ ನೀನು ಇದನ್ನು ಮೊದಲು ಹೇಳಿರುವನೆಂದು ನಾನು ಹೇಗೆ ಹೇಳಲಿ? ಕೃಷ್ಣ ಹೇಳ್ತಾನಂತೆ ಅರ್ಜುನಗೆ. ಶ್ರೀಕೃಷ್ಣ ಹೇಳ್ತಾನಂತ, ಅರ್ಜುನ, ನಿನಗೂ ನನಗೂ ಅನೇಕ ಜನ್ಮಗಳು ಆಗಿ ಹೋಗಿವೆ. ನಾನು ಈ ಎಲ್ಲವನ್ನು ಬಲ್ಲೆನು, ನಿನಗೆ ಮಾತ್ರ ತಿಳಿದಿಲ್ಲ. ನಾನು 3-4 ಜನ್ಮ ಆಗಿ, ನಮಗೆ ಎಷ್ಟೋ ಜನ್ಮ ಆಗಿವೆಯೋ, ಎಲ್ಲ ಜನ್ಮ ಬಗ್ಗೆ ನಮ್ಮದು ತಿಳಿದದ, ನಿನಗೆ ತಿಳಿದಿಲ್ಲ ಅಂತ ಹೇಳ್ತಾನಂತೆ ಅರ್ಜುನಗೆ. ನನಗೆ ಹುಟ್ಟಿಲ್ಲ, ನನ್ನ ದೇಹಕ್ಕೆ ಅಳಿವಿಲ್ಲ, ನಾನು ಎಲ್ಲ ಪ್ರಾಣಿಗಳ ಒಡೆಯ. ನನ್ನ ಮಾಯಾಶಕ್ತಿಯನ್ನು ಮುಂದಿಟ್ಟುಕೊಂಡು ಸ್ವೇಚ್ಛೆಯಿಂದ ನಾನು ಹುಟ್ಟುತ್ತೇನೆ. ಅರ್ಜುನ, ಯಾವ ಯಾವ ಕಾಲದಲ್ಲಿ ಧರ್ಮದ ಇಳುಗಡೆಯೂ ಅಧರ್ಮದ ಏರಿಕೆಯೂ ಆಗುತ್ತಿದೆಯೋ ಆಗೆಲ್ಲ ನಾನು ಅವತರಿಸಿ ಬರುತ್ತೇನೆ. ಯಾವಾಗ ಧರ್ಮದ ಬಗ್ಗೆ ಅಧರ್ಮದ ಬಗ್ಗೆ ಏನಾರ ಸಮಸ್ಯೆ ಬಂದಾಗ ನಾನು ಅವತರಿಸಿ ಮತ್ತು ಪುನಃ ಹುಟ್ಟುತ್ತೀನಿ ಅನ್ನಂಗೆ ಹೇಳ್ತಾರೆ ಶ್ರೀಕೃಷ್ಣ ಅವರು. ಒಳ್ಳೆಯವರ ಉದ್ಧಾರಕ್ಕಾಗಿ, ಕೆಟ್ಟವರು ನಿರ್ನಾಮಕ್ಕಾಗಿ ಮತ್ತು ಧರ್ಮವನ್ನು ನೆಲೆಗೊಳಿಸುವುದಕ್ಕೆ ಪ್ರತಿಯೊಂದು ಯುಗದಲ್ಲೂ ನಾನು ಹುಟ್ಟಿ ಬರುತ್ತೇನೆ. ಒಳ್ಳೆಯವರು ಉದ್ಧಾರಕ್ಕಾಗಿ, ಕೆಟ್ಟವರನ್ನು ಒಳ್ಳೆಯವ್ರು ಕೆಟ್ಟವರನ್ನು ನಿರ್ನಾಮ ಮಾಡ್ಲಿಕ್ಕೆ, ಒಳ್ಳೆಯವ್ರನ್ನ ಉಳ್ಸಕ್ಕೆ ನಾ ಯಾವಾಗಲೂ ಎಲ್ಲ ಯುಗದಲ್ಲೂ ಅವತರಿಸಿ ಹುಟ್ಟಿ ಬರ್ತೀನಿ ಅಂತ ಹೇಳ್ತಾರತ್ತೀರಿ ಅರ್ಜುನರು. ಎಷ್ಟು ಚಂದ ನೋಡ್ರಿ ಇದು. ದಿವ್ಯವಾದ ನನ್ನ ಹುಟ್ಟನ್ನು, ಕರ್ಮವನ್ನು ಹೀಗೆ ಯಥಾವತ್ತಾಗಿ ತಿಳಿದವರು ದೇಹವನ್ನು ಬಿಟ್ಟ ಮೇಲೆ ಮತ್ತೆ ಹುಟ್ಟನ್ನು ಹೊಂದುವುದಿಲ್ಲ. ಅವನು ನನ್ನನ್ನು ಪಡೆಯುತ್ತಾನೆ. ಪ್ರೀತಿ, ಹೆದರಿಕೆ, ಸಿಟ್ಟು ಇವುಗಳಿಂದಾಗಿ ನನ್ನಲ್ಲಿಯೇ ಮನಸ್ಸಿಟ್ಟು ನನಗೆ ಶರಣು ಬಂದ ಅನೇಕರು ಜ್ಞಾನವೆಂಬ ತಪಸ್ಸಿನಿಂದ ಶುದ್ಧರಾಗಿ ನನ್ನನ್ನು ಪಡೆದಿರುತ್ತಾರೆ. ಅರ್ಜುನ, ನನ್ನನ್ನು ಯಾರು ಹೇಗೆ ಶರಣರೆಂದರೆ ನಾನು ಅವರಿಗೆ ಹಾಗೆ ಅನುಗ್ರಹಿಸುತ್ತೇನೆ. ಮನುಷ್ಯರು ಎಲ್ಲಿ ಯಾವ ದಾರಿಯಲ್ಲಿ ಹೋದರೂ ಕೊನೆಗೆ ಬಂದು ಸೇರುವುದು ನನ್ನತ್ತವೇ. ಕರ್ಮಗಳಿಗೆ ಫಲವನ್ನು ಬಯಸುವುದಾಗಿ ದೇವತೆಗಳು ಆರಾಧಿಸುತ್ತಾರೆ, ಏಕೆಂದರೆ ಮನುಷ್ಯ ಲೋಕದಲ್ಲಿ ಕರ್ಮದಿಂದ ಸಿದ್ಧಿ ಬಹುತೇಕ ಆಗುತ್ತದೆ. ಗುಣಕ್ಕೂ ಕರ್ಮಕ್ಕೂ ತಕ್ಕಂತೆ 4 ವರ್ಗಗಳನ್ನು ನಾನು ಹುಟ್ಟಿಸಿದ್ದೇನೆ. ನಾನು ಅದನ್ನು ಮಾಡಿದವನಾದರೂ ನಾನು ಕರ್ತಾರನಲ್ಲ, ಏಕೆಂದರೆ ನನಗೆ ಕರ್ತೃತ್ವದ ಮೇಲೆ ಲೇಪವಿಲ್ಲ. ನನ್ನನ್ನು ಕರ್ಮಗಳು ಸೋಂಕುವುದಿಲ್ಲ, ನನಗೆ ಕರ್ಮದ ಫಲದಾಸೆ ಇಲ್ಲ. ನನ್ನನ್ನು ಹೀಗೆ ಯಾವನು ತಿಳಿಯುತ್ತಾನೋ ಅವನು ಕರ್ಮದ ಕಟ್ಟಿಗೆ ಒಳಗಾಗುವುದಿಲ್ಲ. ಮೋಕ್ಷವನ್ನು ಬಯಸಿದ ಹಿಂದಿನವರು ಕೂಡ ಹೀಗೆ ತಿಳಿದು ಕರ್ಮವನ್ನು ಮಾಡಿದರು. ಆದ್ದರಿಂದ ಬಂದಿನವರು ಕೂಡ ಮಾಡಿದ್ದ ಪುರಾತನವಾದ ಕರ್ಮಯಾಗವನ್ನೇ ನೀನು ಹಿಡಿ. ಕರ್ಮ ಎಂದರೇನು, ಕರ್ಮ ಇಲ್ಲದರೆ ಸ್ಥಿತಿ ಎಂದರೇನು ಎಂಬ ವಿಷಯದಲ್ಲಿ ಪಂಡಿತರು ಕೂಡ ತಪ್ಪಾಗಿ ತಿಳಿಯುತ್ತಿರುವುದು ಉಂಟು. ಯಾವುದನ್ನು ತಿಳಿದರೆ ನಿನಗೆ ಪಾಪದಿಂದ ಬಿಡುಗಡೆಯಾಗುವುದಿಲ್ಲವೋ ಆ ಕರ್ಮದ ವಿಷಯವನ್ನು ನಾನು ನಿನಗೆ ಹೇಳುತ್ತೇನೆ. ಅರ್ಜುನ ಹೇಳ್ತಾನತ್ರಿ, ಮಾಡುವ ಕರ್ಮದ ಇದು ಶ್ರೀಕೃಷ್ಣ ಹೇಳ್ತಾನತ್ರಿ ಅರ್ಜುನಗೆ, ಮಾಡುವ ಕರ್ಮದ ಬಗ್ಗೆಯೂ ತಿಳಿಯಬೇಕು, ಮಾಡಬಾರದ ಕರ್ಮದ ಬಗ್ಗೆಯೂ ತಿಳಿಯಬೇಕು. ಎರಡು ತಿಳಿಬೇಕು. ನಾವು ಏನೂ ಮಾಡದಿರುವ ಅಕರ್ಮದ ಸ್ಥಿತಿಯ ಬಗ್ಗೆಯೂ ತಿಳಿಯಬೇಕು. ಕರ್ಮದ ಅರಿವು ಕಷ್ಟದ ಕೆಲಸ. ಕರ್ಮ ನಡೆಯುತ್ತಿರುವಾಗಲೂ ಅದರ ಕರ್ತು ತಾನಲ್ಲ ಎನ್ನುವ ಅರ್ಥಭಾವದಿಂದ ಮತ್ತು ನಾನು ನಿಷ್ಕ್ರಿಯನಾಗಿದ್ದರೂ ವಿಶ್ವದ ಎಲ್ಲ ಕರ್ಮವೂ ಭಗವಂತನಿಂದ ನಡೆದಿದೆ ಎಂಬ ಭಾವದಿಂದ ನೋಡುವವನು ಮನುಷ್ಯರೆಲ್ಲ ಜಾಣನು. ಅವನು ನಿಜವಾದ ಯೋಗಿ. ಅವನು ಎಲ್ಲ ಧರ್ಮಗಳನ್ನು ಮಾಡಿದಂತೆಯೇ. ಫಲದಾಸೆಯನ್ನು ಅಭಿಮಾನವನ್ನು ತೊರೆದು ಕರ್ಮ ಮಾಡುವವನು ತಿಳಿವಿನ ಬೆಂಕಿಯಿಂದ ಕರ್ಮಗಳನ್ನು
ಸುಟ್ಟುಕೊಂಡವನು ತಿಳಿದವರು ಆದ ಅವನು ಆತ್ಮಜ್ಞಾನಿ ಎನ್ನುವರು. ಫಲದಾಸೆಯನ್ನು ತೊರೆದು ತೃಪ್ತನಾಗಿ ಯಾವ ಹಂಗೂ ಇಲ್ಲದೆ ಕರ್ಮಗಳನ್ನು ಮಾಡಿದರೂ ಅವನು ಕರ್ಮದ ಬಂಧದಿಂದ ದೂರವಾಗಿರುತ್ತಾನೆ. ಬಯಕೆ ಇಲ್ಲದೆ ಮನಸ್ಸನ್ನು ದೇಹವನ್ನು ಹಿಡಿದಿಟ್ಟುಕೊಂಡು ಎಲ್ಲವನ್ನು ತೊಡೆದು ಬರೀ ಬದುಕಿರುವಷ್ಟು ಮಟ್ಟಿಗೆ ಕರ್ಮವನ್ನು ಮಾಡುವವನಿಗೆ ಪಾಪವಿಲ್ಲ. ತಾನಾಗಿಯೇ ದೊರೆತದಲ್ಲಿ ತೃಪ್ತನಾಗಿ ಸುಖ ದುಃಖ ಮೊದಲಾದ ದ್ವಂದ್ವಗಳನ್ನು ದಾಟಿದವನಾಗಿ ಮತ್ತೊಬ್ಬರ ಏಳಿಗೆಗೆ ಅಸೂಯೆ ಪಡದೆ ಕಾರ್ಯ ಫಲಿಸಿದರೂ ಫಲಿಸದಿದ್ದರೂ ಒಂದೇ ರೀತಿಯಲ್ಲಿರುವನು. ಕರ್ಮ ಮಾಡಿದರೂ ಅದರ ಕಟ್ಟಿಗೊಳಪಡುವುದಿಲ್ಲ. ಅಭಿಮಾನವನ್ನು ತೊರೆದು ಕರ್ಮವನ್ನು ಕಟ್ಟನ್ನು ಕಳಚಿಕೊಂಡು ಜ್ಞಾನದಲ್ಲಿ ಮನಸ್ಸನ್ನು ನೆಲೆಸಿಗೊಳಿಸಿ ಈಶ್ವರನಿಗೆ ಪ್ರೀತಿಯಾಗಲೆಂದು ಮಾಡುವ ಕಾರ್ಯವೆಲ್ಲವೂ ಲಯವಾಗುತ್ತದೆ. ಹೋಮವು ಬ್ರಹ್ಮವಾದುದು, ಹವಿಸು ಬ್ರಹ್ಮಮಯ, ಅಗ್ನಿಯು ಬ್ರಹ್ಮಮಯ, ಹೋಮಿಸುವವನು ಬ್ರಹ್ಮಮಯ. ಹೀಗೆ ತಾನು ಮಾಡುವ ಕ್ರಿಯೆಯಲ್ಲೆಲ್ಲ ಸರ್ವಗತವಾದ ಬ್ರಹ್ಮ ತತ್ವವನ್ನೇ ಕಾಣುವವನು ಬ್ರಹ್ಮನನ್ನೇ ಹೋಗಿ ಸೇರುತ್ತಾನೆ. ಕೆಲವು ಯೋಗಿಗಳು ಭಗವಂತನ ಉಪಾಸನೆಯನ್ನೇ ಯಜ್ಞವೆಂದು ಆಚರಿಸುತ್ತಾರೆ. ಇನ್ನು ಕೆಲವರು ಬ್ರಾಹ್ಮಣರು ಅಗ್ನಿಯಲ್ಲಿ ಭಗವತ್ ಪೂಜಾ ರೂಪವಾಗಿ ಯಜ್ಞ ಯಾಗಾದಿಗಳಿಂದ ಹೋಮಿಸುವವರು. ಇನ್ನು ಕೆಲವರು ವಿಗ್ರಹ ಎಂಬ ಬೆಂಕಿಯಲ್ಲಿ ಸ್ತೋತ್ರ ಮೊದಲಾದ ಇಂದ್ರಿಯಗಳನ್ನು ಹೋಮ ಮಾಡುತ್ತಾರೆ. ಮತ್ತೆ ಕೆಲವರು ಇಂದ್ರಿಯಗಮ ಬೆಂಕಿಯಲ್ಲಿ ಶಬ್ದ ಮೊದಲಾದ ವಿಷಯಗಳನ್ನು ಭಗವತ್ ಪೂಜೆಯೆಂದೇ ಹೋಮ ಮಾಡುತ್ತಾರೆ. ಇನ್ನು ಕೆಲವರು ಎಲ್ಲ ಇಂದ್ರಿಯಗಳ ವಿಷಯಗಳನ್ನು ಪ್ರಾಣಗಳ ವಿಷಯಗಳನ್ನು ಆತ್ಮಸಂಯಮ ಎಂಬ ಬೆಂಕಿಯಲ್ಲಿ ಹೋಮ ಮಾಡುತ್ತಾರೆ. ಜ್ಞಾನಿಯು ಮಾಡಿದರೂ ಮಾಡಿದ ಹಾಗಲ್ಲ. ಕಠಿಣ ವ್ರತನಿಷ್ಠರಾದ ಕೆಲವು ಸಾಧಕರು ಭಗವತ್ ಪೂಜಾರೂಪವಾಗಿ ಹಣವನ್ನು ವೆಚ್ಚ ಮಾಡುವವರು, ಉಪವಾಸ ಮೊದಲಾದದನ್ನು ನಡೆಸುವವರು, ಹಾಗೆ ಇನ್ನು ಕೆಲವರು ಯೋಗಾಭ್ಯಾಸ ನಡೆಸುವವರು, ವೇದಾಭ್ಯಾಸವನ್ನು ಮಾಡುವವರು ಮತ್ತು ಶಾಸ್ತ್ರಾಸ್ತ್ರವನ್ನು ತಿಳಿದುಕೊಳ್ಳುವರು. ಪ್ರಾಣಾಯಾಮದಲ್ಲಿ ಪರಿಣಿತರಾದ ಇನ್ನು ಕೆಲವರು ಪ್ರಾಣವನ್ನೇ ಆಪಾನದಲ್ಲಿ ಪ್ರಾಣವನ್ನು ಹೋಮಿಸಿ ಪಾನಗಳ ಚಲನಗಳನ್ನು ನಿಯಂತ್ರಿಸಿ ಕುಂಭದಲ್ಲಿಯೇ ನೆಲೆಗೊಳಿಸುತ್ತಾರೆ. ಮತ್ತೆ ಕೆಲವರು ಮಿತಾಹಾರದ ಮೂಲಕ ಪ್ರಾಣಗಳನ್ನು ಶೋಷಿಸಿ ಪ್ರಾಣಗಳನ್ನು ಹೋಮಿಸುತ್ತಾರೆ. ಇವರೆಲ್ಲರೂ ಯಜ್ಞಗಳನ್ನು ತಿಳಿದವರು ಮತ್ತು ಯಜ್ಞದಿಂದ ತಮ್ಮ ಪಾಪಗಳನ್ನು ಕಳೆದುಕೊಂಡವರು. ಅರ್ಜುನ, ಭಗವಂತನ ಅರ್ಪಿತವಾದ ಆಹಾರವೆಂಬ ಅಮೃತವನ್ನು ಉಣ್ಣುವವರು ಶಾಶ್ವತದ ಬ್ರಹ್ಮನನ್ನು ಪಡೆಯುತ್ತಾರೆ. ಯಜ್ಞವನ್ನು ಮಾಡದಿದ್ದರೆ ಈ ಲೋಕದ ಸುಖವೇ ಇಲ್ಲ, ಇನ್ನು ಪರಲೋಕದ ಮಾತೆಲ್ಲಿಯುವುದು? ಹೀಗೆ ಅನೇಕ ಬಗೆಯ ಯಜ್ಞಗಳು ಯಜ್ಞ ಭೋಕ್ತಾರನಾದ ಭಗವಂತನ ಮುಖದಲ್ಲಿ ವ್ಯಾಪಿಸಿದೆ. ಈ ಎಲ್ಲವೂ ಕಾಯಕ ವಾಚಕ ಮಾನಸಿಕ ಕರ್ಮದಿಂದಾಗುವುದೆಂದು ತಿಳಿ. ಹೀಗೆ ತಿಳಿದು ಕರ್ಮ ಮಾಡಿದರೆ ಕರ್ಮಗಳ ಕಟ್ಟಿನಿಂದ ಬಿಡುಗಡೆಯನ್ನು ಹೊಂದುವೆ. ಅರ್ಜುನ, ವಸ್ತುಗಳನ್ನು ಹೋಮಿಸಿ ಮಾಡುವ ಯಜ್ಞಕ್ಕಿಂತಲೂ ಜ್ಞಾನರೂಪವಾದ ಯಜ್ಞವು ಹೆಚ್ಚಿನದು. ಅರ್ಜುನ, ಎಲ್ಲ ಕರ್ಮಗಳನ್ನು ಜ್ಞಾನದ ಮೂಲಕಡೆ ಪೂರ್ಣ ಫಲಪ್ರದವಾಗುತ್ತದೆ. ಆತ್ಮನ ಸ್ವರೂಪವನ್ನು ತಿಳಿದು ಕಣ್ಣಾರೆ ಕಂಡವರ ಬಳಿಗೆ ಹೋಗಿ ಅಡ್ಡ ಬಿದ್ದು ಕೇಳಿ ಸೇವೆ ಮಾಡಿದರೆ ಅವರು ನಿನಗೆ ಆತ್ಮಜ್ಞಾನವನ್ನು ತಿಳಿಸಿಕೊಡುತ್ತಾರೆ. ಹೀಗೆ ನೀನು ಅದನ್ನು ತಿಳಿ. ಅರ್ಜುನ, ಅದನ್ನು ತಿಳಿದರೆ ನಿನಗೆ ಅದನ್ನು ತಿಳಿದರೆ ಮತ್ತೆ ನಿನಗೆ ಈಗಿನಂತೆ ಭ್ರಮೆ ಉಂಟಾಗುವುದಿಲ್ಲ. ಆ ಜ್ಞಾನದಿಂದ ಎಲ್ಲ ವಸ್ತುವನ್ನು ಎಲ್ಲರ ಅಂತರ್ಮೆಯಾದ ನನ್ನಲ್ಲಿ ನೋಡುತ್ತೆ. ನೀನು ಪಾಪಿಗಳನ್ನು ಹೆಚ್ಚಿನ ಪಾಪಿಗಳಾಗಿದ್ದರೂ ಆ ಪಾಪಗಳನ್ನೆಲ್ಲ ಜ್ಞಾನರೂಪವಾದ ಹಡಗಿನಿಂದಲೇ ದಾಟುತ್ತಿ. ಅರ್ಜುನ, ಉರಿಗೊಳಿಸಿದ ಬೆಂಕಿಯ ಕಟ್ಟಿಗೆಗಳನ್ನು ಬೂದಿ ಮಾಡಿಬಿಡುವಂತೆ ಜ್ಞಾನರೂಪದ ಅಗ್ನಿಯು ಕರ್ಮಗಳನ್ನೆಲ್ಲ ಬೂದಿ ಬಿಡುತ್ತದೆ. ಜ್ಞಾನಕ್ಕೆ ಸರಿಜೋಡಿಯಾದ ಪಾವನ ವಸ್ತು ಈ ಲೋಕದಲ್ಲಿ ಇನ್ನೊಂದಿಲ್ಲ. ಏಕಾಗ್ರವಾದ ಮನಸ್ಸನ್ನು ನೆಲೆಗೊಳಿಸಿಕೊಂಡವನು ಆ ಜ್ಞಾನವನ್ನು ಬಹುಕಾಲದ ಮೇಲೆ ತನ್ನಲ್ಲಿ ತಾನು ತಿಳಿಯುತ್ತಾನೆ. ಶ್ರದ್ಧೆ ಇಟ್ಟು ಭಗವಂತನ ನಂಬಿ ಇಂದ್ರಿಯಗಳನ್ನು ಬಿಗಿಹಿಡಿದವನಿಗೆ ಆ ಜ್ಞಾನ ಲಭಿಸುತ್ತದೆ. ಜ್ಞಾನವನ್ನು ಪಡೆದವನು ತಡವಿಲ್ಲದೆ ಪರಮ ಸುಖ ರೂಪವಾದ ಪದವನ್ನು ಪಡೆಯುತ್ತಾನೆ. ಆತ್ಮದ ಸ್ವರೂಪವನ್ನು ಅರಿಯದವನಿಗೆ, ಬಲ್ಲವರು ಮಾತಿನಲ್ಲಿ ವಿಶ್ವಾಸವಿಲ್ಲದವನಿಗೆ, ಪ್ರತಿಯೊಂದನ್ನು ಸಂಶಯದಿಂದ ಕಾಣುವವನಿಗೆ ಉದ್ಧಾರದ ದಾರಿ ಇಲ್ಲ. ಸಂಶಯಗ್ರಸ್ತನಿಗೆ ಈ ಲೋಕವೂ ಇಲ್ಲ, ಪರಲೋಕವೂ ಇಲ್ಲ, ಸುಖವೂ ಇಲ್ಲ. ಅರ್ಜುನ, ಭಗವದ್ದರ್ಪಣ ಬುದ್ಧಿಯಿಂದ ಕರ್ಮಗಳನ್ನು ಮಾಡುತ್ತ ತತ್ವಜ್ಞಾನದ ಮೂಲಕ ಸಂಶಯವನ್ನು ಕಳೆದುಕೊಂಡ ವಿವೇಕಿಯನ್ನು ಕರ್ಮಗಳ ಕಟ್ಟಿ ಹಾಕುವುದಿಲ್ಲ.
ಆದ್ದರಿಂದ ಅರ್ಜುನ, ಅಜ್ಞಾನದಿಂದ ಮನಸ್ಸನ್ನು ಕಾಡುತ್ತಿರುವ ಈ ಸಂಶಯವನ್ನು ಜ್ಞಾನರೂಪವಾದ ಕತ್ತಿಯಿಂದ ಕತ್ತರಿಸಿ ಫಲದಾಸೆಯನ್ನು ಬಿಟ್ಟು ಕರ್ಮವನ್ನು ಮಾಡು. 7. 4ನೇ ಅಧ್ಯಾಯ ಮುಕ್ತಾಯ. ಮತ್ತು ನೆಕ್ಸ್ಟ್ ದಲ್ಲಿ ಸಿಗೋಣ್ರಿ. ಎಷ್ಟು ಚಂದ ನೋಡ್ರಿ, ಭಗವದ್ಗೀತೆ ನಾನು ತಿಳಿದಟ್ಟು ಓದೀನಿ, ನಿಮಗೆ ಓದಿ ಹೇಳ್ಬೇಕಂತ ಹೇಳಿ. ಯಾರ್ಯಾರೆಲ್ಲ ಹಾಗೆ ನೋಡ್ತಿದ್ರು ಅವ್ರು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಈ ಅಧ್ಯಾಯ ಇಲ್ಲಿಗೆ ಮುಗಿತ್ರಿ. ಮತ್ತು ನಾಳೆ ಮುಂದಿನ ಅಧ್ಯಾಯ ಓದ್ತೀನಿ ಅಂತ ಹೇಳುತ್ತಾ ಧನ್ಯವಾದಗಳು. ಮತ್ತು ನೆಕ್ಸ್ಟ್ ದಲ್ಲಿ ಸಿಗೋಣ.